ಹುಟ್ಟಿದರೆ ಕನ್ನಡ ನಾಡಲೆ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿಯೋಡಿಸುವ ಬಂಡಿ. ಪಾರ್ವತಮ್ಮನ ಮುದ್ದಿನ ಮಗನಾಗಿ ಪುನೀತ ಜನಶೀಲ, ರಾಜಕುಮಾರನ ಪ್ರೀತಿಯ ಕರುನಾಡ ಕಂದನ ಇವನಾದ. ಬಾ ತಂದೆ ಭಾ ಗುರುವೇ ಶಿವಲಿಂಗವೇ, ಬಾ ತಂದೆ ಭಾ ಗುರುವೇ ಶಿವಲಿಂಗವೇ, ಕ್ಷೀರಾಭಿಷೇಕ ಅರ್ಪಿತ ಶಿವಲಿಂಗವೇ. ಓದುವುದ ಬರೆಯಲಿಲ್ಲ ಆ ಶಿವ ನನಗೆ, ಹಾಡುವುದ ಮರೆಸಲಿಲ್ಲ ಬೇಡಲ ಕೊನೆಗೆ. ಕೇಳುಗರ ಗುಂಡಿಗೆಯೇ ತಾಳಕ್ಕೆ ನಾನು, ಹಾಡುವೆನೋ ಬದಲಿಗೆ ನಾ ಕೇಳನು ಏನು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಾಡೋದಾದ್ರೆ ಯಾವ ಹಾಡು? ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಾಡಂದ್ರೆ ಒಂದು ಹಾಡು ಹಾಡ್ತೀನಿ ಸರ್. ಅವರು ಮಯೂರ ಸಿನಿಮಾ ನಾನು ಭಾಳ ಸರಿ ನೋಡಿದ್ದೀನಿ. ಆ ಮಯೂರ ಸಿನಿಮಾದ ಒಂದು ಎರಡು ಮಾತುಗಳನ್ನು ಹಾಡಿ ಒಂದು ಸಾಂಗ್. ಎಚ್ಚರಿಕೆ, ಯಾರಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಈ ನಿಮ್ಮ ರಾಜರ ಶಿರಸ್ಸು ಚೆಂಡಿನಂತೆ ಉರುಳುತ್ತದೆ. ಕಂಡಿರ ಭಲ್ಲವ ಚಕ್ರೇಶ್ವರ ಅರುಳು ಹೊರದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿಡಿದೊಡನೆ ಹೇಗೆ ಮೆತ್ತಗಾದರು. ಸುತ್ತಮುತ್ತ ಎತ್ತ ತಿರುಗಿದರು ವೀರರು, ಧೀರರು, ಶೂರರು, ಮೇಧಾವಿಗಳು ಪ್ರಶ್ನಾವಳಿಯ ಸುರಿಮಳೆಯನ್ನೇ ಸುರಿಸಿ ಎದರಾಳೆಯನ್ನು ನಡುಗಿಸಬಲ್ಲರೆಂದು ಭ್ರಮಿಸಿರುವ ನಿಮ್ಮ ಮಾತಿನ ಮಲ್ಲರು ಎಲ್ಲಿ? ಕರೆಯಿರಿ, ಈಗ ಕರೆಯಿರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ ಬಾಯಿ ಕಟ್ಟಿತಿ, ಗಂಟಲೊಣಗಿತಿ, ತಾವು ಸಮಿತಿಸಿದಾಗ ಯಾರು ಬರುವುದಿಲ್ಲ. ಪಾಪ ಪುಣ್ಯಗಳೆರಡೆ ನಿಮ್ಮೊಡನೆ ಬರುವುದು. ಭಯಪಡುತ್ತಿರುವರ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿ ಮಡದಲ್ಲಿ ಬೆಳೆದ ನಿಂತ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿಯುತ್ತದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನೆಂತ ಅನ್ಯಾಯ ಅಕೃಷ್ಟಗಳನ್ನೇ ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದು ನಮ್ಮ ಹುಟ್ಟುಗುಣ. ರಾಜ್ಯವನ್ನು ಹೇಗೆ ಪಡಿಬೇಕೆಂಬುದು ನಮಗೆ ಗೊತ್ತು. ಹುಟ್ಟಿದರೆ ಕನ್ನಡ ನಾಡಲೆ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಗರಿ ತೋರಿಸುವ ಬಂಡಿ. ಕಷೆ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಹೊಡೆಯ, ನಾನೆಂದಕ್ಕೆ ಹೋಗಿ ಹಾಡು. ಅಜಂತ ಎಲ್ಲವರೇನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನೆ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲೆ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ ಮೆಟ್ಟಬೇಕು. ಬದುಕಿದ ಜಟಕ ಬಂಡಿ, ವಿಧಿ ವಿಧಿಯೋಡಿಸುವ ಬಂಡಿ. ಬಾಳೆಲ್ಲ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲ ನಮ್ಮವರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ಅಣ್ಣವರ ಜನ್ಮ ಬರೆದಿಟ್ಟದಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲೆ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿಯೋಡಿಸುವ ಬಂಡಿ. ಆ ಮುಂಬೈ ಚೆನ್ನಾಗಿ ತುಂಬಾ ಚೆನ್ನಾಗಿದೆ. ಡೈಲಾಗ್ ಆಗಲಿ ಎಲ್ಲಿ ತರಿಸಲಾರ್ದೇ ಒಂದು ಆಚೆ ಈಚೆ ಎಲ್ಲಾರ್ದು. ಅಪ್ಪು ಸರ್ ಬಗ್ಗೆ ಹಾಡೋದಾದ್ರೆ ಯಾವಾಗ ಹಾಡೋದಿಲ್ಲ? ಅಪ್ಪು ಸರ್ ಬಗ್ಗೆ ಒಂದೆರಡು ನೋಡಿ ಹಾಡ್ತೀನಿ ಸರ್. ಕನ್ನಡ ನಾಡಿನ ಅಪ್ಪು ಹೋದರು ಪುಣ್ಯ ಭೂಮಿಯಿಂದ, ಕನ್ನಡ ನಾಡಿನ
ಪುನಿತಣ್ಣ ಹೋದನ ಪುಣ್ಯ ಭೂಮಿಯಿಂದ ಮರೆಯಾಗಿ ಹೋದರು ಮರೆಯಲಾರದಂತ ಮಾಣಿಕ್ಯ ಮುತ್ತೊಂದ ಮರೆಯಾಗಿ ಹೋಯಿತು ಮರೆಯಲಾರದಂತ ಮಾಣಿಕ್ಯ ಮುತ್ತೊಂದ ರಾಜಣ್ಣನ ಮನೆಯಿಂದ ಪಾರ್ವತಮ್ಮನ ಮುದ್ದಿನ ಮಗನಾಗಿ ಪುನೀತ ಜನಸೀದ ಪಾರ್ವತಮ್ಮನ ಮುದ್ದಿನ ಮಗನಾಗಿ ಪುನೀತ ಜನಸೀದ ರಾಜಕುಮಾರನ ಪ್ರೀತಿಯ ಕರುನಾಡ ಕಂದನ ಇವನಾದ ರಾಜಕುಮಾರನ ಪ್ರೀತಿಯ ಕರುನಾಡ ಕಂದನ ಇವನಾದ ಬಾಲ್ಯದಲ್ಲಯ ನಟನೆ ಮಾಡಿ ಚಿತ್ರರಂಗಕ್ಕೆ ಮುತ್ತಾದ ವಿಧಿಯ ಆಟಕ್ಕೆ ಪುನೀತ ರಾಜ ಕೇಳರೆ ಬಲಿಯಾದ ಅವನು ಆಟ ಮುಗಿಸಿ ಹೋದ ಬಡತನದಲ್ಲಿ ನೊಂದ ಬೆಂದವರಿಗೆ ಆಶ್ರಯ ನೀಡಿದ ಬಡತನದಲ್ಲಿ ನೊಂದವರಿಗೆ ಆಶ್ರಯ ನೀಡಿದ ಪುನೀತ ರಾಜಕುಮಾರನೆಂಬ ಅಪ್ಪುವಾಗಿ ಮೆರೆದ ಪುನೀತ ರಾಜಕುಮಾರನೆಂಬ ಅಪ್ಪವಾಗಿ ಮೆರೆದ ಅಭಿಮಾನಿಗಳ ತನ್ನ ಮನೆಯ ದೇವರೆಂದು ತಿಳಿದ ಅಭಿಮಾನಿಗಳ ತನ್ನ ಮನೆಯ ದೇವರೆಂದು ತಿಳಿದ ಅಂತ ಮಕ್ಕಳಿಗೆ ವಿದ್ಯಾದಾನ ಊಟವ ಬಡಸಿದ ಪುನೀತ ನಗುಮುಖದ ಒಡೆಯ ಅಪ್ಪು ನಗುಮುಖದ ಒಡೆಯ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರ ಅವರು ಮಾಡಿದಂತ ಸೇವೆ ಇರುವವರೆಗೆ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಅಲ್ವಾ ಸರ್? ಯಾವುದೇ ಆಗಲಿ ಆ ವ್ಯಕ್ತಿ ಹೋದ್ಮೇಲೆ ಅವ್ರ ಬಗ್ಗೆ ಹಾಗೆ ಹೀಗೆ ಅಂತ ಚೆನ್ನಾಗಿ ಹೊಗಳ್ತಾರೆ. ಅದನ್ನ ಇದ್ದಾಗೆ ಹೊಗಳಬೇಕು. ಬಟ್ ಅವರು ಇಂಥದ್ದು ಮಾಡಿದ್ದೀನಿ ಅಂತ ಒಂದ್ ಕಡೆಯಿಂದ ಯಾರಿಗ್ ಗೊತ್ತಿರ್ಲಾರ್ದಂಗೆ ಮಾಡ್ಕೊತ ಬಂದ. ಹೌದು ಜಾಸ್ತಿ. ಈಗ ಎಡಗೈ ಕೊಟ್ಟಿದ್ದು ಬಲಗೈ ಅಂತ ಆ ತರ ಅವರು ಒಂದು ಧರ್ಮದಿಂದ ನಡೆದಿದ್ರು. ಎಷ್ಟೊಂದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರಂತ ಆಮೇಲೆನೆ ಗೊತ್ತಾಗಿತ್ತು. ನಿಜ ಸರ್, ಎಲ್ಲ ಕಡೆ ಮಕ್ಕಳಿಗೆ ಓದಿಸೋದಾಗಿರ್ಬೋದು, ಹೌದು ಪ್ರತಿ ಒಂದು ಇರ್ಬೋದು ಸರ್. ನಿಜ ಸರ್. ಶಿವಣ್ಣನ ಬಗ್ಗೆ ತಾವೇನ್ ಹೇಳಿದ್ರು? ತಾವು ಮೀಟ್ ಮಾಡಿದ್ರು ಶಿವಣ್ಣ? ಶಿವಣ್ಣ ಅವ್ರಿಗೆ ಒಂದ್ಸರಿ ನಾನು ಮೀಟ್ ಮಾಡಿದೆ ಸರ್. ಅವ್ರದ್ದು ಒಂದು ಶಿವಲಿಂಗ ಚಿತ್ರ 100 days ಓಡ್ತಲ್ರಿ. ಹಾಗಾಗಿ ಅದ್ರ ಬಗ್ಗೆನೆ ಒಂದು ಅವ್ರ ಶಿವಲಿಂಗಕ್ಕೂ ಚಿತ್ರಕ್ಕೂ ನಮ್ಮ ಭಕ್ತಿ ಗೀತೆ ಒಂದು ಶಿವಲಿಂಗ ಇತ್ತು, ಅದಕ್ಕೆ ಸೆಟ್ ಮಾಡಿ ನಾನು ಒಂದು ಹಾಡು ಮಾಡಿದ್ದೆ ಸರ್. ದಯತೋರು ಗುರುದೇವ ಪೂಜಿಸವೇ ಪೂಜಿಸವೇ ಮಾಲಿಂಗವೇ ಶಿವಣ್ಣ ನಟಿಸಿರುವ ಶಿವಲಿಂಗವೇ ಶಿವಣ್ಣ ನಟಿಸಿರುವ ಶಿವಲಿಂಗವೇ ಬಾ ತಂದೆ ಭಾ ಗುರುವೇ ಶಿವಲಿಂಗವೇ ಬಾ ತಂದೆ ಭಾ ಗುರುವೇ ಶಿವಲಿಂಗವೇ ಕ್ಷೀರಾಭಿಷೇಕ ಅರ್ಪಿತ ಶಿವಲಿಂಗವೇ ಈ ವಾಸು ನಿರ್ಮಾಣದ ಶಿವಲಿಂಗವೇ ಅಭಿಮಾನಿ ನೆಚ್ಚಿನ ಶಿವಲಿಂಗವೇ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ನಟಿಸಿದ ಶಿವಲಿಂಗವೇ ದಯತೋರು ಗುರುದೇವ ಪೂಜಿಸವೇ ಪೂಜಿಸವೇ ಮಾಲಿಂಗವೇ ಶಿವಣ್ಣ ನಟಿಸಿದ ಶಿವಲಿಂಗವೇ 100 ದಿನ 100 ದಿನ ಓಡಿದ ಶಿವಲಿಂಗವೇ. ರವಿಚಂದ್ರನ್ ಸರ್ ತಾವು ಮೀಟ್ ಮಾಡಿದ್ರು? ರವಿಚಂದ್ರನ್ ಸರ್ ಒಂದ್ಸರಿ ಮೀಟ್ ಮಾಡಿದೆ ಸರ್. ನಾನು ಇದರಲ್ಲಿ ನಮ್ಮ ಸರಿಗಂಪದಲ್ಲಿದ್ದವಾಗ ಇಲ್ಲಿ ಅಭಯನಾಡು ಸ್ಟುಡಿಯೋದಲ್ಲಿ ನಾವು ಅವ್ರ ಜೊತೆಗೆ ಒಂದು ಭಾವಚಿತ್ರ ತಗೊಳ್ಳೋಣ ಅಂತ ನೋಡಿದೀವಿ. ಅಲ್ಲಿ ಸ್ವಲ್ಪ ಸಂದರ್ಭ ಆಗ್ಲಿಲ್ಲ. ಹತ್ತಿರದಿಂದ ಈ ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರಾಗಿ ಸರ್ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ನಾನು ಬಹಳ ಹತ್ತಿರದಿಂದ ನೋಡ್ತೀನಿ. ಅವರ
ಸಿನಿಮಾಗಳಲ್ಲಿ ನಾವು ಜಾಸ್ತಿ ನೋಡಿದ್ದೆ ರಾಮಾಚಾರಿ. ರಾಮಾಚಾರಿ ಅವರು ನಟನೆ ಸಿನಿಮಾದಲ್ಲಿ. ಬೇರೆ ಸಿನಿಮಾಗಳೆಲ್ಲ ಒಂದೊಂದ್ಸರಿ ನೋಡಿದ್ರೆ ಇದು ಸುಮಾರು ಒಂದು 10 ಸರಿ ನೋಡಿದ್ವಿ. ರಾಮಾಚಾರಿ ಚಿತ್ರ ನಾನು 10 ಸರಿ ನೋಡಿದ್ದೀನಿ. ಯಾಕಂದ್ರೆ ರವಿಚಂದ್ರನ್ ಸರ್ ಅವರು ತುಂಬಾ ಕಡೆ ಹೇಳಿದ್ದಾರೆ ರಾಮಾಚಾರ್ಯನೇ ನನ್ನ ಕೈ ಹಿಡಿತು ಇಂಡಸ್ಟ್ರಿಯಲ್ಲಿ ಮುಂದುವರಿಸ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂಗಾಯ್ತು. ಹೌದು ಸರ್, ಆ ಸಿನಿಮಾ ಹಂಗೆ ಸರ್ ಸುಮಾರು ಒಂದೊಂದು ವರ್ಷಗಟ್ಟಲೆ ಓಡಿದೆ ಅವರ ಟ್ಯಾಕ್ಸಿಗಳಿಗೆ. ಅದೇ ಮೂವಿದು ಒಂದು ಸಾಂಗು ಆಗ್ಬೋದು ಸರ್. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀಡುವ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀಡುವ. ಬೆಳಕು ನೀನೆ ಭೂಮಿಗೆ ಉಸಿರು ಎತ್ತ ತಾಯಿಗೆ ನಗುವೆ ನಿನ್ನ ಭಾಷೆಯು ಅಡವೆ ನಿನ್ನ ಆಜ್ಞೆಯು ದಂತದ ಬೊಂಬೆಯು. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ. ಓದುವುದ ಬರೆಯಲಿಲ್ಲ ಆ ಶಿವ ನನಗೆ ಹಾಡುವುದ ಮರೆಸಲಿಲ್ಲ ಬೇಡಲ ಕೊನೆಗೆ. ಕೇಳುಗರ ಗುಂಡಿಗೆಯೇ ತಾಳಕ್ಕೆ ನಾನು ಹಾಡುವೆನು ಬದಲಿಗೆ ನಾ ಕೇಳನು ಏನು. ಮನೆಯ ನನ್ನ ಶಾಲೆಯು ಪದವೇ ನನ್ನ ಪಾಠವು ಗುರುವೆ ನನ್ನ ಅಮ್ಮನು ನನಗೆ ನಾನೇ ಗುಮ್ಮನು ಊರಿನ ಗಿಣಿಯು ನಾ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ಪದೇ ನಮ. ಈಗಿರೋ ಸರ್ಕಾರದಲ್ಲಿ ನಾವು ಯಾರಾದ್ರೂ ಭೇಟಿ ಮಾಡಿದ್ದೀವಿ ಅಂದ್ರೆ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದಾಗಲಿ ಅವ್ರನ್ನ ಮೀಟ್ ಮಾಡೋದಾಗಲಿ ಮಾಡಿದ್ರೆ? ಈಗಿರೋ ಸರ್ಕಾರದಲ್ಲಿ ನಮಗೆ ಅನಿಸಿದ ಮಟ್ಟಿಗೆ ಸರ್ಕಾರ ಚೆನ್ನಾಗಿ ನಡೆದಿದೆ ಸರ್. ಯಾಕಂದ್ರೆ ಎಲ್ಲ ಕಡೆಯಿಂದ ಒಂದು ಥರದಿಂದ ನೋಡಿದ್ರೆ ಸರ್ಕಾರದ ಬಗ್ಗೆ ನಾವು ಹೇಳಲಿಕ್ಕೆ ಆ ಪದಗಳಿಲ್ಲ. ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇವಾಗ ಹೆಣ್ಣು ಮಕ್ಕಳಿಗೆ ಒಂದು ಬಸ್ ಟಿಕೆಟ್ ಆಗಲಿ, ಕೂಲಿಕಾರರು ಕೆಲಸಕ್ಕೆ ಹೋಗೋರಿರ್ತಾರೆ, ಮನೆಗೆ ಬರೋರಿರ್ತಾರೆ, ಅವರಿಗೆಲ್ಲ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಬಸ್ ಚಾರ್ಜ್ ಇಲ್ಲ, ಉಚಿತವಾಗಿ ಹೋಗಿ ಬರ್ತಾ ಇದ್ದಾರೆ. ಆಮೇಲೆ ಒಂದು ಅಕ್ಕಿಗಳು ಇರ್ಬೋದು, ಉಚಿತವಾಗಿ ಕೊಡುವಂಥದ್ದು, ಅನ್ನದಾನ, ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಒಂದೇನೋ ಧನ ಸಹಾಯ ಇದೆಲ್ಲ ಮಾಡಿಕೊಂಡು ಇದ್ದಿದ್ರಲ್ಲಿ ನಾನು ಹೇಳ್ಬೇಕಂದ್ರೆ ಸರ್ ವೈಯಕ್ತಿಕವಾಗಿ ಸರ್ಕಾರ ಒಂದು ಲೆಕ್ಕದಲ್ಲಿ ಚೆನ್ನಾಗಿ ಹೊರಟಿದೆ ಸರ್. ಯಾವತ್ತಿದ್ರೆ ನಾವು ನಮ್ಮ ಆತ್ಮೀಯತೆಯಿಂದ ನಾವು ಮಾತಾಡೋಕ್ಕಾಗ್ತದೆ. ಇನ್ನೊಬ್ಬರು ಹೇಳ್ತಾರಂತೇಳಿ ನಾವು ಕೇಳೋಕ್ಕಾಗಲ್ಲ. ಇದ್ದಿದ್ರಲ್ಲಿ ಸುಧಾರಿಸ್ಕೊಂಡು ಹೊರಟಿದೆ ಅಂತ ನಾವು ನಮ್ಗೆ ಅನಿಸಿದೆ ಸರ್. ಯಾಕಂದ್ರೆ ನಮ್ಮ ಪಕ್ಷಗಳು ಅವ್ರ ಬಡವ್ರ ಪಕ್ಷ ಇದೆ. ಕಲಾವಿದರಿಗೆ ಆಗಲಿ ತುಂಬಷ್ಟು ಕಲಾವಿದರುಗಳಿಗೆ ಸಾಕಷ್ಟು ಉತ್ಸವಗಳು ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಎಲ್ಲ ನಮ್ಮಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲೂ ಕೂಡ ನಮ್ಮ ಗೋಪಾಲ್ ಸರ್ ಇದ್ದಾರೆ, ಕೃಷ್ಣ ಅವರು ಒಳ್ಳೆ ಅಭಿವೃದ್ಧಿ ಮಾಡಿ ನಾವು ನಮ್ಮನ್ನು ಅಷ್ಟೇ ಗೌರವಿಸ್ತಾರೆ ಸರ್. ಸುಮ್ಮನೆ ಹೇಳಕ್ಕೆ ನಾನು ಇಷ್ಟಪಡಲ್ಲ. ನಾವಂದ್ರೂ ಅಷ್ಟು ಖುಷಿ ಇದೆ. ಅವಾಗ ಮುಂಚೆ ಆದ್ರೂ ಯಡಿಯೂರಪ್ಪ ಅವರು ಶಿವಮೊಗ್ಗ ಒಂದು ಲೆವೆಲ್ಗೆ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಅವರು ಫೀಲ್ಡ್ ಅಲ್ಲಿ ಅವರು ಮಾಡಿದ್ದಾರೆ. ನಮ್ಮ ಶಿವಮೊಗ್ಗ ಅಭಿವೃದ್ಧಿ ಆಗಿದ್ದಕ್ಕೆ SRC ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಅದ್ಭುತವಾದಂತ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಕೊಟ್ಟಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ.